ನಮಸ್ಕಾರ ಎಲ್ಲರೂ ಹೆಂಗದೀರಿ ಆರಾಮದೀರಿ. ನಾನು ಈ ವ್ಲಾಗ್ ಶುರು ಮಾಡಾಕತ್ತೀನಿ. ಇವತ್ತಿನ ರೂಟೀನ್ ಹೆಂಗಿರ್ತದಂತ ನೋಡ್ಕೊಂಬರ್ಲಂತ ಬರ್ರಿ. ಕಸಾತಿ ಎಲ್ಲ ಗುಡಿಸ್ಕೊಂಡಿನಿ. ಈಗ ನೆಲ ಒರೆಸ್ಬೇಕಾ, ನೆಲ ಒರೆಸಿ ನೀವು ಅಂಗಳ ಕಸ ಗುಡಿಸಿಲ್ಲ, ಕಸ ಗುಡಿಸ್ಕೊಂಡೆ ಅಂದ್ರೆ ಆಗ್ತೈತೆ ಇದನ್ನ ಒರೆಸ್ಕೊಂಡೆ. ನಮಸ್ಕಾರ ಎಲ್ಲರೂ ಹೆಂಗದಿರಿ, ಆರಾಮದಿರಿ. ನಾನು ಈ ವ್ಲಾಗ್ ಶುರು ಮಾಡಾಕತ್ತೀನಿ. ಇವತ್ತಿನ ರುಟೀನ್ ಹೆಂಗಿರ್ತೈತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಈಗ ನಾನು ಸದ್ಯಕ್ಕಿಲ್ಲ ಹಸಿ ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಉಪ್ಪು, ಒಂದು ಬೆಳ್ಳುಳ್ಳಿ ಹಾಕ್ಕೊಂಡೇನಿ. ಖಾರ ಹರ್ಕೊಳಕತ್ತೀನಿ. ಇದನ್ನು ಇವತ್ತು ನಾನು ಜುಣಕದ ವಡೆ ಮಾಡ್ತೇನೆ ನೋಡ್ರಿ. ಉತ್ತರ ಕರ್ನಾಟಕ ಸ್ಪೆಷಲ್ ಜುಣಕದ ವಡೆ. ನಂಗೆ ಈ ಥರ ಖಾರ ಹರಿಯಾಕತ್ತೀನಿ, ಬಾಯಿ ಜೋಳಿಗೆ ನೀರು ಬರ್ತಾವೆ. ಬಿಸಿ ರೊಟ್ಟಿ ಖಾರ ತಿನ್ಬೇಕಂತ ಅನಿಸ್ತೈತಿ. ಚಪಾತಿ ಜೊತೆನೂ ಮಸ್ತ್ ಕಾಂಬಿನೇಷನ್. ಅಂದರೆ ನೀವು ಮೆಣಸಿನ್ಕಾಯಿ ಹುರಿಬೇಕಂದ್ರೆ ಹುರಿಲಿಲ್ಲ ಅಂದ್ರೆ ತಿನ್ನೋರಿಗೆ ಇಷ್ಟ ಆಗ್ತೈತಿ. ನಂಗೆ ಇಷ್ಟ ಆಗ್ತೈತಿ. ಗಾಳಿ ಭಾಳ ಬಿಸಿ ಆಗ್ತೈತಿ ನೋಡ್ರಿ. ಉಪ್ಪು ಒಂದಿಟ್ಟ ಕಡಿಮೆ ಆಗಿದೆ. ಇದಕ್ಕೆ ಉಪ್ಪು ಜಾಸ್ತಿ ಹಾಕಿದ್ರೆ ಜಲ್ದಿ ಲಸನ್ನ. ಜುಣ್ಕದ ವಡೆ ಮಾಡ್ತೀವಲ್ಲ, ಹೆಸರು ಹಿಟ್ಟಿಂದನೂ ಮಾಡ್ತೇವೆ, ಜೋಳದ ಹಿಟ್ಟಿಂದನೂ ಮಾಡ್ತಾರೆ, ಕಡಲೆ ಹಿಟ್ಟಿಂದನೂ ಮಾಡ್ತಾರೆ. ಜುಣ್ಕದ ಹಿಟ್ಟಂತನೂ ಹಾಕ್ಸ್ಕೊಂಬಂದ್ಬಿಟ್ಟಿರ್ತಾರೆ. ಜೋಳ, ಸಜ್ಜಿ, ಗೊಂಜಾಳ, ಕಡ್ಲಿ, ಹೆಸರು, ಜೀರಿಗೆ, ಅರ್ಶಿಣ ಬೇರೆ ಇವನ್ನೆಲ್ಲನೂ ಕುಡಿಸಿ ಗಿರ್ನಿಗೆ ಹಾಕ್ಸ್ಕೊಂಬಂದು ಇಟ್ಟಿರ್ತಾರೆ. ಅಲಸಂದಿನ ಹಾಕ್ತಾರೆ. ಅಂದರೆ ಹೊರಗೆ ಉಪ್ಪು ತಗೊಂಬ, ಉಪ್ಪಿನ ಚೀಟಿ ಐತಲ್ಲೇ, ಉಪ್ಪು ಖಾಲಿಗೈತಿಲ್ಲ. ಹೇಗೆ ಮಾಡ್ತೀವಿ? ತಗೊಂಬ ಒಂದಿಟ್ಟು. ನಾ ಏನು ಮಾಡಿಲ್ಲ ಇನ್ನು. ನೀ ಯಾಕೆ ಮಾಡತಿ? ಡ್ರಿಪ್ಪಿಂಗ್ ನೋಡ್ಬಾರ್ಲಿ. ಬಂದ್ ಮಾಡ್ಕೋತೋಗಿ ಅವ್ನು ಚಾಲು ಮಾಡೋದಿಲ್ಲ. ಯಾವನ ಇಲ್ಲ ಮತ್ತು ಜಾಸ್ತಿ ಅದು ಏನು ಮಾಡಕತ್ತೀಯ? ನಾವು ಹೋಗಿತೇನೆ ನಂದೇನು ಬಿಡ್ತದೆ ಸಂಚನ. ಹಾಂ ಹೋದ್ರೆ ಏನಾಯ್ತು?
ಲೇಟ್ ಯಾರು ಹೋಗೋದು ಈಗ 3 ಮಂದಿ ಅತ್ತ ಹೋಗುವ ಏನೋ ನೋಡೋಣ ನಾ ಇಲ್ಲಿ ವಿಡಿಯೋ ಮಾಡಕತ್ತೇನಪ್ಪ ಖಾಲಿ ಆಯ್ತು ನಮ್ಮವ್ವ ಅಷ್ಟ ಖಾಲಿ ಸುಮಾರು ಹೋಗೋದನ್ನ ಹೆಂಗೆ ಬೆಲ್ಲ ಹಾಕ್ಬೇಕಿತ್ತು ಸಕ್ಕರೆ ಅಷ್ಟ ಕುಂದ್ರದನೇ ಇಲ್ಲಕ್ಕಿ ಮಾಡೋದ ಆಕೆ 8-9 ಗಂಟೆ ಅಂದ್ರೆ ಎಲ್ಲ ಅಡುಗೆ ಎಲ್ಲ ಥರ ಮಾಡಿರ್ತಾವ ಮತ್ತು ಎಲ್ಲ ಅಡುಗೆ ಮಾಡ್ಕೊಂಡು ಆರಾಮ್ ಇರ್ತಾವ ಮಗಳು ನಾವು ನಾನಿಲ್ಲೇ ಒಗ್ಗರಣೆ ಏನು ಕೊಟ್ಟೇನಿಲ್ಲ ಖಾರ ಉಪ್ಪು ಅದನ್ನು ಖಾರ ಏನು ಅರೆದು ಇಟ್ಕೊಂಡಿದ್ನಲ್ಲ ಅದು ಹುಣಸೆ ಹುಳಿ ಅರ್ಶಿಣ ಪುಡಿ ಮತ್ತು ಬೆಲ್ಲ ಅಥವಾ ಸಕ್ಕರೆ ಹಾಕ್ಬೇಕಾ ಸ್ವೀಟ್ ಇಷ್ಟಪಡೋರು ಬಟ್ ಹಾಕಿದ್ರೆ ಭಾಳ ರುಚಿ ಆಕೈತಿ ಹುಣಸೆ ಹುಳಿ ಹಾಕಿರ್ತೀವಲ್ಲ ಹಾಗಾಗಿ ಸ್ವೀಟ್ ಇಷ್ಟಪಡದೇ ಇರೋರು ಸಕ್ಕರೆ ಅಥವಾ ಬೆಲ್ಲನ ಸ್ಕಿಪ್ ಮಾಡ್ಬೋದು ಈಗ ಕುದಿ ಬಂದೈತಿ ನಾನು ಟೇಸ್ಟ್ ನೋಡೀನಿ ಎಲ್ಲ ಪರ್ಫೆಕ್ಟಾಗಿ ಆಗಿತ್ತು ಖಾರ ಉಪ್ಪು ಹುಳಿ ಸ್ವೀಟು ಈಗ ಕಡಲೆ ಹಿಟ್ಟು ತೊಗೊಂಡೇನ ಅದು ಸ್ವಚ್ಛ ಮಾಡಿ ಇಟ್ಕೊಂಡಿದ್ದನ್ನ ಈಗ ನಾನು ಏನು ಮಾಡ್ತೇನೆ ಅಂತಂದ್ರೆ ಅದನ್ನು ಕೆಳಗೆ ಇಳಿ ಇಟ್ಕೋತೀನಿ ಯಾಕಂತಂದ್ರೆ ನಾವು ಹಂಗೆ ಹಾಕಿದ್ವಿ ಅಂದ್ರೆ ಗಂಟಾಗೋ ಚಾನ್ಸಸ್ ಇರ್ತೈತಿ ಕೆಲವರ ಇದು ಹಿಟ್ಟಿನೊಳಗೆ ನೀರು ಹಾಕಿ ಕಲಿಸಿ ಹಾಕ್ತಾರೆ ಅದಷ್ಟು ರುಚಿ ಬರೋಂಗಿಲ್ಲ ಹಾಗಾಗಿ ಯಾವಾಗಲೂ ಹಿಂಗೆ ಮಾಡ್ತಾಳೆ ನಾನು ಯಾವಾಗಲೂ ಹಿಂಗೆ ಮಾಡೋದು ಬುತ್ತಿಗಂತ ಪಲ್ಯ ಮಾಡಾಕತ್ತಿದ್ನಲ್ಲ ಹಾಗಾಗಿ ಅವ್ರಿಗೆ ಹೆಂಗೆ ಇಷ್ಟ ಆಕೈತಲ್ಲ ಹಂಗೆ ನಾನು ಮಾಡಿ ಕಟ್ಟಕ್ಕೆ ಇಷ್ಟಪಡ್ತೇನೆ ಭಾಳ ಅಂದ್ರೆ ಭಾಳ ರುಚಿ ಆಕೈತಿ ನಾವು ಹಿಟ್ಟು ಏನಂದ್ರೆ ಒಮ್ಮೆ ಹಾಕ್ಬೇಕು ಹಿಂಗೆ ಸ್ವಲ್ಪ ಒಬ್ಬರು ಹಿಂಗೆ ಹಾಕೋರಿದ್ರು ನಡಿತೈತಿ ಇಲ್ಲಾಂದ್ರೆ ಒಮ್ಮೆ ನಾವು ಹಿಂಗೆ ಹಾಕ್ಕೊಂಡ್ವಿ ಅಂದ್ರೆ ಗಂಟಾಗಂಗಿಲ್ಲ ಗರ ತಿರ್ಕೋಬೇಕು ಅದನ್ನು ಗಂಟು ಸ್ವಲ್ಪ ಇತ್ತಂದ್ರೂ ಒಡ್ಕೋಬೇಕು ನಾವು ಜುನ್ಕದ ಹಿಟ್ಟೇನು ಹಾಕಿಸ್ತೀವಲ್ಲ ಅಕಸ್ಮಾತ್ ಮನ್ಯಾಗ ಹಾಕ್ಸಿದ್ರೆ ಸ್ವಲ್ಪ ಊಟ ಹಿಟ್ಟು ಹಾಕ್ಸಿರ್ತೇವೆ ಭಾಳ ಪೂರ್ತಿ ಸಣ್ಣ ಇಲ್ಲ ಇವು ಅಂಗಡಿ ಒಳಗೆ ಹೆಂಗಂತಂದ್ರೆ ತೊಗೊಂಬರ್ತೀವಲ್ಲ ಭಾಳ ಅಂದ್ರೆ ಭಾಳ ಸಣ್ಣ ಹಾಕಿರ್ತಾರೆ ಅದು ಸ್ವಲ್ಪ ಗಂಟಾಗೋ ಚಾನ್ಸಸ್ ಇರ್ತೈತಿ ನಾವು ಹಿಟ್ಟಿಷ್ಟು ಒಮ್ಮೆ ಹಿಂಗೆ ಕೆಳಗೆ ಇಳಿಬಿಟ್ಟು ಹಾಕ್ಕೊಂಡು ನಾವು ನೀರು ಕುದಿ ಬಂದಿರ್ತೈತೆ ಅದು ಹೆಸರು ಬಂದಿರ್ತೈತಿಲ್ಲ ಹೆಸರು ಬಂದಿಂದನೇ ನಾವು ಹಿಟ್ಟು ಹಾಕ್ಕೊಂಡು ಗರ ತಿರುಕೊಂಡು ಅದು ಚಟ್ ಅಂತ ಸೌಂಡ್ ಬರ್ತೈತಿ ನಂಗೆ ಇನ್ನೊಂದು ಸ್ವಲ್ಪ ಹಿಟ್ಟು ಕಡಿಮೆ ಅಂತ ಅನ್ಸಾಗುತ್ತೆ ಹಾಗಾಗಿ ನಾನು ಮತ್ತೆ ಹಿಟ್ಟು ಹಾಕ್ಕೊಂಡೇನಿ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಒಂದು 2 ನಿಮಿಷ ನಾವು ಒಲೆ ಮ್ಯಾಗಿಟ್ಟು ಬೇಯಿಸ್ಕೊಂಡ್ವಿ ಅಂದ್ರೆ ಪರ್ಫೆಕ್ಟ್ ಆಗಿರೋವಂಥ ಜುನ್ಕದ ವಡೆ ಹಿಟ್ಟು ರೆಸಿಪಿನ ರೆಡಿ ಆಕೈತಿ ನಿಮ್ಗೆ ನೋಡಿದ್ರೆ ಕಾಣಿಸ್ಬೋದು ಎಲ್ಲಿ ಗಂಟು ಕಾಣಿಸಾಕತ್ತಿಲ್ಲ ಇದಕ್ಕೆ ಹಾಕಕ್ಕೆ ಎಳ್ಳು ಮತ್ತು ಕಾಯಿ ತುರಿನ ತುರಿದಿಟ್ಕೋಬೋದು ಬಟ್ ನಾನಿಲ್ಲ ಎಳ್ಳಂತೂ ನಾನು ಯೂಸ್ ಮಾಡೋಂಗಿಲ್ಲ ತರಿಸೋದೇನಿಲ್ಲ ಭಾಳ ರೇರ್ ನಾನು ತರಿಸೋದು ಕೊಬ್ಬರಿ ಎಲ್ಲ ಇತ್ತು ಬಟ್ ನಂಗೆ ಟೈಮ್ ಇರಲಿಲ್ಲ ಅವ ಸ್ವಲ್ಪ ಜಲ್ದಿ ಹೋಗ್ಬೇಕಿತ್ತು ನಮ್ಮದು ಸ್ವಲ್ಪ ಬೇರೆ ಕೆಲಸ ಇತ್ತು ಅದಕ್ಕೋಸ್ಕರ ಹಂಗೆ ಅವಸರವಾಗಿ ಮಾಡಾಕತ್ತಿದ್ದೆ ನಾನು ಅದ್ರ ಸಂಬಂಧ ನಾನು ಅಡ್ವಾನ್ಸಾಗಿ ನೀರು ಕಾಸಿಟ್ಕೊಂಡಿದ್ದೆ ನಾನು ನೀರು ಕಾಸಿಟ್ಕೊಂಡು ಮಾಡಬೇಕಂತಲ್ಲ ಮತ್ತು ಕೆಲವರು ಅಲ್ಲಿ ಕನ್ಫ್ಯೂಷನ್ ಮಾಡ್ಕೋತೀರಿ ಉತ್ತರ ಕರ್ನಾಟಕ ಸ್ಪೆಷಲ್ ಜುನ್ಕದ ವಡೆ ಅಂತಂದ್ರೆ ಯಾರಿಗೆ ತಾನೇ ಇಷ್ಟ ಆಗಂಗಿಲ್ಲ ರೀ ಪ್ರತಿಯೊಬ್ಬರಿಗೂ ಇಷ್ಟ ಆಕ್ಕವ
ಇನ್ನೊಂದು ಟಿಪ್ಸ್ ಏನಂತಂದ್ರೆ ನೀವೆಲ್ಲಾದರೂ ಟ್ರಿಪ್ಪತ್ತಿ ಒನ್ ಡೇ ಪಿಕ್ನಿಕ್ ಅತಿ ಹಿಂಗೆ ಟ್ರಿಪ್ಪತ್ತಿ ಹೋಗೋರು ಇದ್ರಂದ್ರೆ ನಾವಿನ್ನು ಜುಣ್ಕೋದೊಡೆ ಏನು ಮಾಡಿರ್ತಿಲ್ಲ ಇನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡು ಹೋದಿವಿ ಅಂದ್ರೆ ನಮ್ಗೆ ಜಾಸ್ತಿ ದಿನ ಬರ್ತಾವೆ. ಒಂದು 2-3 ದಿನ ನಾವು ಅದನ್ನು ಇಟ್ಕೊಂಡು ತಿನ್ಬೋದು. ಈಗ ಇಲ್ಲೇ ಒಂದು ಪ್ಲೇಟ್ ತೊಗೊಂಡೇನಿ. ಆ ಪ್ಲೇಟಿಗೆ ನಾನು ಎಣ್ಣೆ ಹಚ್ಕೋತೀನಿ, ಯಾಕಂತ ತಳಕ್ಕೆ ಹತ್ತಬಾರ್ದು ಅಂತೇಳಿ ಎಣ್ಣೆ ಪೂರ್ತಿ ಸ್ಪ್ರೆಡ್ ಮಾಡ್ಕೊಳಕತ್ತೀನಿ. ಎಳ್ಳು ಕೊಬ್ಬರಿ ಹಾಕ್ಬೇಕು. ನಾನು ಅವಸರ ಐತಿ ಹಾಗಾಗಿ ಕೊಬ್ಬರಿನೂ ತುರಿದಿಲ್ಲ ಮತ್ತು ಎಳ್ಳು ನಾನು ಯೂಸ್ ಮಾಡೋಂಗಿಲ್ಲ, ಎಳ್ಳು ತರಿಸೋದೇ ಇಲ್ಲ. ಎಲ್ಲಿ ಹೋದಿನ ಯಾವ ಏನು ಇವತ್ತೊಂದು ದಿನ, ನಾಳೆಗೆ ಹೋಗೋಂತಿ. ಹಾಂ ಗಾಳಿ ಐತಲ್ಲ ಹಾಗಾಗಿ ಇದಾ ಜಲ್ದಿನ ಆರ್ತತಿ. ಏನು ನೆಲ್ಲಿಕಾಯಿ ರೀ ಆಗ ಅವನೇನು ಮಾಡೋದು? ಈಗ ಮಳೆ ಆತಂದ್ರೆ ರಗಡು ಹುಡ್ತಾವ. ಗಾಳಿಗೆ ಹಿಂಗೆ ಆಕೈತೆ ನೋಡ್ರಿ, ಇದು ಗಾಳಿಗೆ ನನ್ನ ಹಿಟ್ಟಿನ ಪಲ್ಯ ಎಲ್ಲ ಆರ್ತ ಒಡಿ ಚಲೋ ಬರಂಗಿಲ್ಲ ಗಾಳಿಗೆ. ಅದ ಗಟ್ಟಮ್ಗೆ ಆದ್ರೆ ಸೇಪ್ ಚಂದ ಬರಂಗಿಲ್ಲ ಅಂತ. ಅದು ಮೊದ್ಲಿಂದ ಐತಾಳ, ಮೊದ್ಲಿಂದ ಒಯ್ ಇಕ್ಕಟ್ಟ ಯಾವ ಶೇಪಲ್ಲಿ ಬೇಕಲ್ಲ ಆ ಶೇಪಲ್ಲಿ ನಾವು ವಿಡಿಯೋ ಬಲ್ ಲಿಂಕ್ ಆತ ಆ ಶೇಪಲ್ಲಿ ಇವನ್ನ ಕರ್ಕೊಳ್ಳೋದನ್ನ ಸ್ವಲ್ಪ ಆರ್ಬೇಕು. ಇವ ಇದನ್ನ ಒಳಗೆ ಓದಿಟ್ಬಿಡಿಲ್ಲ, ಶಕ್ಯ ಆಗ್ಬಿಡ್ತದ. ಇಟ್ಟು ಚಪಾತಿ ಹಿಟ್ಟೈತಿಲ್ಲ ತೊಗೊಂಬರ್ತೀವ. ಆತು ನೋಡ್ರಿ ನಮ್ದು ಹಿಟ್ಟಿನ ಜುಣಕ. ಬಟ್ ಒಳಗೆ ಹೋಗಿ ನಾನು ಇದನ್ನ ಹಾಕೊಂಡಿದ್ನಿ ಅಂದ್ರೆ ಮಸ್ತ್ ಬರ್ತಿತ್ತು, ಶೇಪ್ ಅಂದ್ರೆ ಮಸ್ತ್ ಬರ್ತೈತಿ. ಇದು ನೋಡ್ರಿದ ಆಗಲೇ ಒಣಗಿ ಶಕ್ತಿ ಆಗೇ ಬಿಡ್ತಾವೆ. ಇಲ್ಲಿ ಖಾರ ಉಪ್ಪ ಹುಳಿ ಸ್ವೀಟ್ ಇಷ್ಟಪಡೋರು ಹಾಕೋಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಬಟ್ ಇದಕ್ಕೆ ಜುಣ್ಕೋಕ್ಕೆ ಹೆಂಗಂತಂದ್ರೆ ಹುಂಚೆನ ಹಾಕಿರ್ತಲ್ಲ, ಹುಂಚೆನ ಹಾಕಿದ್ರೆ ಬೆಲ್ಲ ಹಾಕ್ಲೇಬೇಕು ಕಂಪಲ್ಸರಿ, ಭಾಳ ರುಚಿ ಬರ್ತೈತೆ. ಬೆಲ್ಲ ಅಥವಾ ಸಕ್ರೆ, ನಮ್ಮ ಬೆಲ್ಲ ಇಲ್ಲಿ ಇರಲಿಲ್ಲ ಒಳಗಿತ್ತು, ಹಂಗೆ ಸಕ್ರೆನ ಹಾಕಿದೆ ನಾನು. ಇಲ್ಲೇ ಚಪಾತಿ ಮಾಡ್ಕೋತೀನಿ. ಖುಷಿಯಾಗಿದ್ದಾವೆ ಜಾಳ ಇಲ್ಲ ಬಾಯಾಗ ಅಷ್ಟ ಮಿಕ್ಸಿಗ್ಯಾವು. ನೀ ಆರಕ್ಕಿಲ್ಲ ಅಲ್ಲಿ ಏನು ಮಾಡ್ಯಾನ ಆರಕ್ಬೇಕಿಲ್ಲ ಹಾಕ ನೀವು ಪುಡಿ ಹೋಗೋದು ಬಿಟ್ಟೆ ಮತ್ತೆ ಬಾಯಾಗ ಅಷ್ಟು ಹಾಕ. ಇನ್ನು ಎಷ್ಟು ಚೀಲ ಅದಾವು? ನಮ್ಮ ಚೀಲನ ಆದರೂ ನಮ್ಮ ಬೇಡವಾ ಜಿಗಿ ಇಲ್ಲಿ ಬಿಡಿವ ಅಷ್ಟು ಏನೋ ಜಾಳ ಹಿಟ್ಟು ಹಾಕಿಷ್ಟು ಜಾಸ್ತಿ ದಿನ ಆದ್ರೆ ಜಿಗಿನೂ ಬರಂಗಿಲ್ಲ. ಸಣ್ಣ ನಮ್ಗೇನು ಹಾಕ್ಸಿರ್ತೈತಿ. ಯಾಕೆ 2 ಸಲ ಆತು ನಂಗೆ ಹಂಗೆ ಆಗತ್ತೆ. ಇಲ್ಲಿ ಹೊರಗೆ ಗಾಳಿಗೆ ಮಾಡ್ತಲ್ಲ ಅದಕ್ಕೆ ಆಕೈತಿ. ಏನ ಗಾಳಿಗೆ ಗಟ್ಟಿ ಆರ್ತೈತಿಲ್ಲ, ಜಿಗಟ್ ಭಾಳ ಹಾಕ್ಬೇಕು. ಜಿಗಟ್ ಭಾಳ ಹಾಕಿರ್ತಾನೆ ಅದ್ರ ಅಂತ ಹೌದಂತ ಲಟ್ಟು ಸೇರ್ತಾರೆ. ನನಗೆ ಲಟ್ಸಕ್ಕೆ ಬರಂಗಿಲ್ಲ, ಬರ್ದು ಕೈ ಮುಂಗೈ ಹೊಡಿತಾನ. ಗಾಳಿ ಐತಿ ತಡಕಿಲ್ಲ ಯಾರೇ ಬಿಡ್ತಾವ. ಅವ ಇವತ್ತೊಂದು ದಿನ ಇರಂತಂದ್ರೆ ಇರಲ್ಲ ನೋಡ್ರಿ, ಊರಿಗೆ ಹೋಗ್ತೀನಿ. ಮಣ್ಣೊಬ್ರು ನಂಗೆ ನಂಬರ್ ಹುಡ್ಕೋದಕ್ಕಷ್ಟ ಫೋನ್ ಹಚ್ಕೊಡ್ರಿ, ನಿಮ್ಮ ಅವ್ರ ಜೊತೆ ಮಾತಾಡ್ತೇನೆ ಅಂತಂದ್ರೆ ಅವು ಯಾರು ಇಕ್ಕಟ್ಟು ನಂಬರ್ ಸಿಕ್ತ ನೋಡ್ತೇನೆ ನೋಡ್ರಿ. ಹಾಂ ವಿಡಿಯೋ ನೋಡೋರು. ಹಾಂ ಅವಾಗ ನೀ ಬಂದಿದ್ದೆಲ್ಲ ಎಲ್ಲಿ ಮನೆಯಾಗದೇನಪ್ಪ? ಹಂಗ ಮನ್ಯಾಗ ನಮ್ಮ ಮನೆ ತಾಣ ಹೋಗ್ತಾನ ನಂದಿ ಫೋನ್ ಹಚ್ಚಿದ್ನ. ಹೌದನ ಅಜ್ಜ ಹಾದನ ನಿಮ್ಮ ಅತ್ತಿ ಕರ್ಕೊಂಡು ಹೋಗ್ಯಾನ.
ನಿಮ್ಮ ಅಮ್ಮ ಹೋಗ್ಯಾಳ. ಈಗ ತುಪ್ಪ ಎಲ್ಲ ಹಾಕ್ಬೇಕು. ಸಣ್ಣ ಇವ ಇಲ್ಲ ದೇವ್ರ ದೀಪ ಹಚ್ಚಕ ತೆಗೆದಿಟ್ಟೇನಿ. ಏನೋ ಕಿತ್ಲಿ ಸಣ್ಣ ಇಲ್ಲಿ ಸಣ್ಣ ಕ್ಯಾನ್ ಐತ್ ನಂಗೆ ಮತ್ತೆ ಬರ್ತೈತೆ ಕೊಡ. ಇದು ಹಚ್ಚಿದ್ರೆ ಅವ್ರದ್ದು ನಾಳೆ ಯುಗಾದಿ ಬಂದಾಗ ನೆನ್ಪು ಮಾಡ್ಕೊಡ್ಬೇಕು ನಾವು. ಒಂದು ವರ್ಷಗಳಿಗೆ ಹೋಗೈತಿ ಅಲ್ಲಿ ಅವಾಗ ಅವ್ರಿಗೆ ತುಪ್ಪ ಹಾಕಿ ಕೊಟ್ಟು ಕಳ್ಸೈತಿ. ಅದೊಂದು ದೇವ್ರಿಗೆ ಹಾಕಿ ಇವು ಬರ್ನೆ ಅದಾವ. ಬರ್ನ್ಯಾಗಾದ್ರೆ ಇದು ಆಗೋದಿಲ್ಲ, ಬೀಳ್ತತಿ. ಅದಿಲ್ಲ ಇದು ಅವ್ರದ್ದು ಹಚ್ಬೇಕು. ಅವ್ರು ಬೇಡರನ್ ಮತ್ತೆ ಇಲ್ಲ ಅಲ್ಲಿಗೆ ಮಜ್ಜಿಗೆ ನಾವು ತಿನ್ನಂಗಿಲ್ಲ, ಪಪ್ಪಿನೂ ತಿನ್ನಂಗಿಲ್ಲ. ಸುಮ್ಮನೆ ವೇಸ್ಟ್. ಅದು ತಿನ್ನೋದನ್ನೇ ಇಲ್ಲ, ವೇಸ್ಟ್ ಆಕ್ಯದ ಅಂತೇಳಿ ಮತ್ತೆ ಏನು ಮಾಡೋದು. ಸುಮ್ಮನೆ ಇದ್ರ ಕೆನೆಯರ ಹಾಲು ಇಸಿಸಿ ಇಟ್ಕೊಂಡಿರ್ತೇವಿ. ಕೆನೆಯರ ಇಟ್ಬಿಡ್ಬೇಕು. ಕೆನೆ ತೆಗೆದ ತುಪ್ಪ ಮಾಡ್ಬೇಕಂದ್ರೆ ಅದೇನು ಮಾಡ್ತೈತೆ ಅಂದ್ರೆ ಈಗ ಅದಕ್ಕೆ ಮತ್ತೆ ಕಟ್ತೈತಲ್ಲ, ಹಿಂಡೋದಲ್ಲ ಅನ್ನುವಾಗ ಅವಾಗ ಮತ್ತು ಹೊಳ್ಳಿ ಅದು ಇಳಿದು ಬರೋ ಅವಾಗ ಬೆನ್ನಿ ಮಾಡಿ ಇಟ್ಕೊಂಡ್ಬಿಡ್ತಾನೆ ದೇವ್ರ ದೀಪ ಹಚ್ಚಕ್ಕೆ. ಈಗ ಐತಿ ಅದನ್ನ ಕಾಶಿ ಇಡ್ಬೇಕು ದೇವ್ರ ದೀಪ ಹಚ್ಚಕ್ಕೆ. ಹಳೆ ಹಾಕ್ಲಿಲ್ಲ ನೋಡಿ, ಹಾಕೋ ತಾಳೆ ಹಳೆ ಹ್ಞೂ ಹಾಕೊಂಡಿದ್ರು. ಈಗ ಹೆಂಗ ನೀ ಹೋಗಾಯ್ತು ಮತ್ತ ನಾಳೆ ಹೋಗಿದ್ನೆ. ಹೋಗಿ ನಾ ಗಂಡ ನೋಡಿ ಬಂದಿಲ್ಲ ಆಕಳ ಓದತಿ ಅಂತಾನ. ನಾ ಏನು ಇಲ್ಲ ಚಾಡ ಚುಚ್ಚಿಲ್ಲ, ಚಾಡ ಚುಚ್ತಿದ್ನಿ ಇವತ್ತು ಸೇರಿ ಮಾಡ್ಲ ಚಾಡ ಚುಚ್ತಂತ ಇವತ್ತು ಸೇರಿ ಚಾಡ ಚುಚ್ತೀನಿ. ಹೋಗಾಕೈತಿ ಏನಾರ ಚಾಡ ಚುಚ್ತಂತ ಮತ್ ನಾನು ನೀವು ಮಾತಾಡಿದ್ರಿ ಅವಾಗ ಮಾತಾಡೋ ಟೈಮ್ ಸಿಕ್ಕಿಲ್ಲ ಅಂತ ಆಗಲ್ಲ. ನಿಮ್ಮ ಅವ್ವ ಹೋಗಿ ಏನ ಅಂತ ಯಾಕ ಇವತ್ತೊಂದಿನ ಏನು ಅನ್ಬೇಕಿಲ್ಲ ಅಂತ ಯಾಕೆ ಚಾಡ ಚುಚ್ಚಾಕಣ ಅಂತಾನೆ. ಅದಕ್ಕ ಆಕೆ ಕೂಡ ಇಲ್ಲಿ ಮಾತಾಡಿಲ್ಲ ಅಂತಂದ. ಅದಕ್ಕೆ ಇವತ್ತೊಂದಿನ ಇಟ್ಕೊಳ್ಳೋದೆಲ್ಲ ಕಳಿಸ್ತೇನೆ ಇವ್ರಿಗೆ ಅಂತಂದೆ. ಅದಕ್ಕೆ ಇವತ್ತೊಂದಿನ ಇರೋ ಚಾಡ ಚುಚ್ತಾನೆ ಅಂತ. ನೀನಲ್ಲ ಅವ ಗಂಗೇಶ್ ಎರಡು ಒಂದು ಡಬ್ಬಿ ಕೊಡು. ಎಲ್ಲಿದಾರ ಕೊಡು. ಅಲ್ಲಿ ಇದನ್ನ ಲೋಕಾಪುರದಾಗ ನಿಮ್ ದೊಡವ ಅವ್ ಯಾರು ಇಟ್ರು ಸಣ್ಣ. ನಿನ್ನೆ ವಿಡಿಯೋಕ್ಕೆ ಒಬ್ಬರು ಕಮೆಂಟ್ ಹಾಕಿದ್ರೆ ಅದಕ್ಕೆ ಭಾಳಷ್ಟು ಲೈಕ್ನೂ ಬಂದಿದ್ದು. ನಿಮ್ಮ ಅಡುಗೆ ಎಷ್ಟು ಮಾಡ್ಕೊಂಬಂದಾಳ ಇಷ್ಟು ಮಾಡ್ಕೊಂಬಂದಾಳ ಅಂತಂದು ಎಲ್ಲಿ ಮಾಡ್ಕೊಂಬಂದಾಳ ಅಂಥೇಳಿ. ಅವ್ವ ಬರಬೇಕಾದ್ರೆ ಯಾವತ್ತೂ ಖಾಲಿ ಕೈಲೇ ಬರೋಂಗಿಲ್ಲ. ಬಸ್ರಿ ಬೈಕೆ ಬುತ್ತಿ ಇರ್ತೈತಿಲ್ಲ ಹಂಗೆ ತೊಗೊಂಬಂದಂಗೆ ತೊಗೊಂಬಂದ್ಬಿಡ್ತಾಳೆ. ಬೆಳ್ಳುಳ್ಳಿ ಖಾರ ಬಾನ ಅಂತ ಮಾಡ್ತೀವಿಲ್ಲ ನಾವು, ಬಾನ ರೊಟ್ಟಿ ಚಪಾತಿ ಮತ್ತೊಂದು 2 ಥರದ ಪಲ್ಯ ಅನ್ನ ಇದನ್ನೆಲ್ಲನೂ ತೊಗೊಂಬರ್ತಾಳೆ. ಅವ್ವ ಇಷ್ಟೆಲ್ಲ ಅಡುಗೆನೂ ತೊಗೊಂಬಂದಿದ್ರೆ ಎಲ್ಲಿ ಹೋಗಿದ್ರೆ ಅಂದ್ರೆ ಲೋಕಾಪುರಕ್ಕೆ ಹೋಗಿದ್ದಾರೆ. ಲೋಕಾಪುರದಾಗ ನಮ್ಮ ದೊಡ್ಡವ ಅದಾಳ ಅಂದ್ರೆ ಅವ್ವನ ಅಕ್ಕ ಅದರಲ್ಲಿ. ನಮ್ಮ ದೊಡ್ಡಪ್ಪರಿಗೆ ಆರಾಮಿರಲಿಲ್ಲ, ಅವ್ರನ್ನ ನೋಡ್ಕೊಂಬಂದು ಅವ್ರು ನೋಡಕ್ಕಂತ ಹೋಗಿದ್ರು. ಅವ್ರು ಇಲ್ಲೇ ಬರಲ್ಲ ಅಂತೇಳಂತಂದ್ರೆ ಇಲ್ಲ ಅಲ್ಲೇ ಹೋಗಂತೇಳಂತಂದೆ. ನೀವು ವಿಡಿಯೋ ಪೂರ್ತಿ ನೋಡಿದ್ರೆ ಗೊತ್ತಾಗ್ಬೋದ. ಮತ್ತು ಅಲ್ಲಿ ಅಡುಗೆ ಭಾಳ ಅಂತಂದ್ರೆ ಸ್ವಲ್ಪ ಎಲ್ಲ ಥರ ವೆರೈಟಿನೂ ಮಾಡ್ಕೊಂಬಂದಿರ್ತಾಳೆ ಆಕೆ. ಅಲ್ಲೇ ಹೋಗಿದ್ದಾಳಲ್ಲ ಫಸ್ಟ್, ಅಲ್ಲೇ ಹೋಗಿ ಮತ್ತೆ ನನಗೆ ಕಟ್ಲ ಅಂತಂದ್ರೆ ಬೇಡ ಅಂತೇಳಿ ನಾನು ಇಲ್ಲ ಬೇಡ, ಯಾಕಂದ್ರೆ ಇಲ್ಲಿ ನಾವು ಅವ್ರು ಸಿಟಿಯಾಗಿರೋರಲ್ಲ, ನಾವು ಇಲ್ಲಿ ಹಳ್ಳಿಯಾಗಿರ್ತೀವಿ, ನಾವೆಲ್ಲ ಮಾಡ್ಕೊತಿರ್ತೇವೆ ತಿಂತಿರ್ತೇವೆ ಇಲ್ಲ ಅಂತಲ್ಲ. ಬಟ್ ಅವ್ವ ಎಲ್ಲೇ ಹೋಗ್ಬೇಕಾದ್ರೂ ಈ ಕಡೆ ಅಂದ್ರೆ ಅಕ್ಕಿ ತವ್ರ ಮನೆ ಕಡೆ ಬರ್ಬೇಕಾದ್ರೆ ಎಲ್ಲ ಥರ ಅಡುಗೆನೂ ಮಾಡ್ಕೊಂಬರ್ತಾಳೆ. ನಾವೇನು ಬೇಸರ ಮಾಡ್ತೀವಿ, ನಾವು ಲೇಜಿತನ ಮಾಡ್ತೀವಿ. ಅವ್ವ ಹಂಗಿಲ್ಲ, ನಾನು ಹೋಗ್ಬೇಕಾದ್ರೆ ಅಷ್ಟು ವೆರೈಟಿ ಎಲ್ಲ ಮಾಡ್ಕೊಂಡು ಹೋಗಂಗಿಲ್ಲ. ಕಡಿಮೆ ನಾನು ಅವ್ವ ಬಂದಳಂದ್ರೆ ಚಪಾತಿ ನಾನು ಮಾಡೋ ಚಪಾತಿ ಭಾಳ ಇಷ್ಟಪಡ್ತಾರೆ. ಚಪಾತಿ ಪಲ್ಯ ಇಷ್ಟ ಮಾಡಿ ಕಡ್ತೀನಿ. ಬಟ್ ಅವ್ವ ಬರಬೇಕಾದ್ರೆ ಹಾಗಲ್ಲ, ನಾನು ಹೇಳಿದ್ನೆಲ್ಲ ಅಷ್ಟೊಂದೆಲ್ಲ ವೆರೈಟಿ ಅಡುಗೆ ಮಾಡ್ಕೊಂಬರ್ತಾರೆ. ನೀವು ಹಿಂದಿನ ರೆಗ್ಯುಲರ್ ವ್ಯೂವರ್ಸ್ ಆಗಿದ್ರೆ ಅದರ ಕಮೆಂಟ್ ಆಗ್ತಿರ್ಕಿಲ್ಲ. ಹಿಂದಿನ ವಿಡಿಯೋಸ್ ನೋಡ್ರಿ ನೀವು, ಅವ್ವ ಬುತ್ತಿರಿ ತೊಗೊಂಬಂದಾಗ ಎಷ್ಟೆಲ್ಲ ವೆರೈಟಿ ಮಾಡ್ಕೊಂಬಂದಿರ್ತಾಳೆ ಅಂತೇಳಿ. ಖಂಡಿತ ನೀವು ನೋಡಿದ್ರೆ ಬಾಯಾಗ ಜೋಳು ನೀರು ಬರ್ತಾವೆ, ಅಷ್ಟು ಅಡುಗೆ ಮಾಡ್ಕೊಂಬಂದಿರ್ತಾಳೆ. ನಮ್ಮ ಉತ್ತರ ಕರ್ನಾಟಕದ ಕಡೆ ತಾಯಂದಿರು ಹಂಗೆ ಹೆಣ್ಮಕ್ಳ ಮನೆಗೆ ಹೋಗ್ಬೇಕಾದ್ರೆ ಅಷ್ಟೊಂದೆಲ್ಲ ವೆರೈಟಿ ಅಡುಗೆ ಮಾಡಿ ಕಟ್ಕೊಂಡು ಇನ್ನೂ ಭಾಳ ಸ್ವೀಟ್ ಅದು ಇದು ಹೀಗೆಲ್ಲ ಹಬ್ಬಾತಿ ಬಂದು ಅಂದ್ರೆ ಇನ್ನೂ ಭಾಳ ಥರ ಮಾಡಿ ಕಟ್ಕೊಂಡು ಹೋಗ್ತಾರೆ. ಅದೇನೇನೋ ತವ್ರ ಮನೆಯಿಂದ ಬರೋ ಬುತ್ತಿ ಐತೆಲ್ಲ ಅದನ್ನು ತಿನ್ನೋಕೆ ಖರೇನ ಭಾಳ ಅಂದ್ರೆ ಭಾಳ ಪುಣ್ಯ ಮಾಡಿರ್ಬೇಕಂತ ಹೇಳ್ತೇನೆ ನಾನು. ಕೆಲವರಿಗೆಲ್ಲ ತಾಯಿ ಇಲ್ದವ್ರು ಎಷ್ಟೆಲ್ಲ ಬೇಜಾರು ಮಾಡ್ಕೋತಾರೆ, ಪರ್ಸ್ನಲ್ಲಾಗೆಲ್ಲ ಬಂದು ಮೆಸೇಜ್ ಜೊತೆ ಹಾಕ್ದಿರ್ತಾರೆ, ನೀವು ಖರೇನವರು ಪುಣ್ಯ ಮಾಡಿರಿ ನಮಗೆ ಅಂದ್ರೆ ಈಗ ತಾಯಿದಿ ತೀರ್ಕೊಂಡಿರ್ತಾರಲ್ಲ ಅಂಥವ್ರತಿ. ಹಾಗಾಗಿ ಸುಳ್ಳು ಹೇಳೋಂಥ ಅವಶ್ಯಕತೆ ಏನಿಲ್ಲ. ಬಟ್ ಬುತ್ತಿ ತಂದಿದ್ರವ್ರ ಇಲ್ಲಿ ನಮ್ಮನೆಗೆ ತಂದಾರಂತ ಹೇಳಿಲ್ಲ ನಾನು, ಅಲ್ಲಿ ದೊಡ್ಡವರು ಊರಿಗೆ ಹೋಗಿದ್ದಾರಲ್ಲ ಅಲ್ಲೇ ಓದಿದ್ರು. ಈಗ ನಂದು ಅಡುಗೆನೂ ಎಲ್ಲ ಆತಲ್ಲ, ಇಷ್ಟವರು ಅವ್ವ ಮತ್ತು ಅವ್ರು ನಮ್ಮ ಮನೆಯವರು ಊಟ ಮಾಡಾಕತ್ತಿದ್ರು. ಹುಷಾರಿರೋನು ಮೊದ್ಲ ಒದ್ದೊಂದು ಬಿಡ್ಸಿಲು ಓದಿತ್ತಾವು ಏನಾರು ಮಾಡ್ಕೊಂಡ ವಾದಿತ್ತಿ ಬಂದೇ ಇಲ್ಲ ಬರಾಕತ್ತಿ ಇಲ್ಲ ಅಂತಾನ.
ಹಂಗಲ್ಲ ಎಲ್ಬ ಮುರಿತಾವು ಹಂಗ ಒಂದಿಟ್ಟು ಇದನ್ನ ಮಾಡಿದ್ರು ಸಾಕು. ನಿಮ್ದು ನೀವು ಮಾಡ್ಕೊಂತ ಆರಾಮದಿರಿ. ಓನಾಗಿ ನೋಡಿ ಕಟ್ಟಾದ್ರೆ ಅಂದ್ರೆ ಯಾರು ನೋಡೋದಲ್ಲ. ಹಾಲು ಸಸ್ತೆ ಅಷ್ಟೊಂದು ತಿಂತೇನೆ ಬೆಣ್ಣಿ. ನಮ್ಮ ಗೌರಿ ಬೆಣ್ಣಿ ಹಸಿ ಬೆಣ್ಣಿ ಬಿಸಿ ರೊಟ್ಟಿ ತಿನ್ಬೇಕ. ನಿಮ್ಮವ್ ತಿನ್ಸಾಳಿಲ್ಲ, ನಾ ತಿಂತಿದ್ನಲ್ಲ ನೀವು ಅವಾಗ. ನಂಗೇನು ತಿನ್ಬೇಕು. ಎಲ್ಲೈತಿ ಆಡ್ಲಿಲ್ಲದ ಏನು ಡಬ್ಬಿ ಇಲ್ಲ ಟೇಬಲ್ ಮೇಲೆ ಇಲ್ಲ, ಟೇಬಲ್ ಮೇಲೆ ಐತ್ಲ. ಇದು ಏನಿದ ಕಣ್ಣಿಲ್ಲ ಯಾಕೆ ಮಾಡ್ತೀವಿ ಹಂಗೆ ಕುರ್ಬಿಟ್ಟು ಬಂದು ನೋಡ್ತಿ ಮರ್ತೀನಿ. ನೀ ಬಂದ ಚಲೋ ಆತ್ ನೋಡಿವ. ಸುಮ್ಮನೆ ಮಜ್ಜಿ ವೇಸ್ಟ್ ಹಾಕಿದ್ದು. ಹಂಗೆ ಹೇಳಿಲ್ಲ ನನಗೆ. ಮಜ್ಜಿಗೆ ತೊಗೊಂಡ ಕಡಗ ತೊಗೊಂಡು ಹೊಲಕ್ಕೆ ಹಾಕ್ಯ ಕಡ್ಗೋಲ್ ದೊಡ್ಡದು ಸಣ್ಣ ಸಾರ ಇಟ್ಟು ನೋಡಿ. ಸಾರ ಬೆಚ್ಚಗೆ ಮಾಡಲ್ಲ ಬೆಚ್ಚಗೆ ದೋಸ ಹಾಲು ಏನ್ ಮಾಡ್ತಾನೋ. ಬೆಳ್ಳಿ ಬಂಗಾರ ಕೊಟ್ಟಾಗತ್ತೆ ಮಾತಾಡ್ತಾನೆ. ನಾನು ಹತ್ತಲ್ಲ, ನೀನು ಹತ್ಯವ. ಅದಕ್ಕೆ ಕಾಲ ಹಾಕಿ ಕುಂದ್ರ ನಾ ಹಿಂದೆ ಸೈಡ್ ಕುಂದಿರ್ತಾನೆ. ಹಾ ಗಾವಂಗಿಲ್ಲ ಅಂದ್ರೆ ನಾ ಲಲಿತೇನೆ ನೋಡ. ಮತ್ತು ಅಕ್ಕೆ ತಾಳ ಸಾಕ್. ಅವನ ಊರಿಗೆ ಕಳಿಸಿ ಬಂದಿ ನೋಡ್ರಿ.